श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 15 पुरुषोत्तम योग संपुಟ 37। परीते असो हे ऐसे कावरे झाड उससे यया महदादी आवरसे ಅಧೋಶಾಖ। ಆದರೆ ಈಗ ಇರಲಿ ಇದೆಲ್ಲ ವರ್ಣನವು ಬೆಳೆದಿದೆ ಭ್ರಮಾತ್ಮಕವಾದ ಈ ವೃಕ್ಷವು, ಇದಕ್ಕೆ ಒಡೆದಿದೆ ಮಹದಾದಿ ಅಂಕುರವು, ಕೆಳಗೆ ಶಾಖೆಗಳುಳ್ಳ। ಈಗ ಈ ಎಲ್ಲ ವರ್ಣನೆ ಇಷ್ಟಕ್ಕೆ ಸಾಕು. ಒಟ್ಟಿನಲ್ಲಿ ಹೇಳಬೇಕೆಂದರೆ ಈ ಭ್ರಮಾತ್ಮಕವಾದ ಸಂಸಾರ ವೃಕ್ಷವೇ ಈ ರೀತಿಯಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಬೆಳೆದು ನಿಂತಿದ್ದು, ಇದರಲ್ಲಿ ಮಹತ್ತತ್ವಾದಿಗಳ ಅಂಕುರ ಮೊದಲುಗೊಂಡು ಕೆಳಗೆ ಅನೇಕ ಶಾಖೆಗಳು ಉತ್ಪನ್ನವಾಗಿರುತ್ತವೆ। ಆಣಿ ಅಶ್ವತ್ಥು ಐಸೆ ಯಯಾತೆ ಮಣತಿ ಜೇ ಜಾಣತೆ ತೇಹಿ ಪರಿಸಹೋ ಏತೆ ಸಾಂಗಿಜೇಲ। ಹಾಗೂ ಅಶ್ವತ್ಥವೆಂದು ಇದನ್ನು ಜಾಣರು ಕರೆಯುವರು ಏಕೆಂಬುದನ್ನು ಈಗ ಕೇಳಬೇಕದನ್ನು ಹೇಳುವೆನು ನಿನಗೆ। ಈ ವೃಕ್ಷಕ್ಕೆ ಜಾಣರು ಅರ್ಥಾತ್ ಜ್ಞಾನಿಗಳು ಅಶ್ವತ್ಥವೆಂದು ಏಕೆ ಅನ್ನುತ್ತಾರೆಂಬುದನ್ನು ನಾನು ನಿನಗೆ ವಿಸ್ತಾರವಾಗಿ ಹೇಳುತ್ತೇನೆ, ನೀನು ಕೇಳು। ತರೀಶ್ವಹ ಮಣಿಜೆ ಉಖ ತೋವರಿ ಏಕ ಸಾರಿಖಾ ನಾಹಿ ನಿರ್ವಾಹೋಯ ರುಖ ಪ್ರಪಂಚ ರೂಪ। ಇದರಲ್ಲಿ ಶ್ವಃ ಅಂದರೆ ನಾಳೆ, ಅಲ್ಲಿಯವರೆಗೆ ಇದೇ ರೀತಿಯಲ್ಲೇ ಇರುವುದಿಲ್ಲ ಈ ವೃಕ್ಷವಿಲ್ಲೇ ಪ್ರಪಂಚ ರೂಪದಿಂದಿರುವ। ಈ ಶ್ಲೋಕದಲ್ಲಿ ಶ್ವಃ ಅಂದರೆ ನಾಳೆ, ಈ ಪ್ರಪಂಚ ರೂಪದಿಂದಿರುವ ಈ ವೃಕ್ಷವು ನಾಳಿನವರೆಗೆ ಹೀಗೆ ಇರುವುದಿಲ್ಲ। ಸದ್ಗುರುನಾಥ ಮಹಾರಾಜ್ ಕಿ ಜೈ। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।